ಒಂದೊಂದ್ಸಾರಿ ವಿಚಾರ ಮಾಡಿದಾಗ ನಮಗೂ ಅನಿಸ್ತೈತಿ ನಾವು ಎಲ್ಲಾರು ತರ್ತೀವೇನು. ನನಗೊಬ್ಬರು ಬಂದ್ರ ಮೊನ್ನೆ ಹುಡುಗ ಒಟ್ಟ ಮಾತು ಕೇಳಿದ್ರೆ ಅವ್ರ ಮನೆಗೆ ಹೋಗಿದ್ದೆ, ಪೂಜಾ ಕರೆದಿದ್ರು, ಪ್ರಸಾದ ಕರೆದಿದ್ರು, ಹೋಗಿದ್ದೆ. ಇದು ಹುಡುಗ 8ನೇ ತಕ್ಕ ನಿಂತದು. ಒಟ್ಟ ಒಂದ ಹುಡುಗ ಐತ್ರಿ ನಮ್ಮ ಮನ್ಯಾಗ, ಮಾತಾ ಕೇಳುದು ನೀವರ ಹೇಳ್ರಿ ಅಂದ್ರು. ಎಷ್ಟ್ ಮಂದಿ ಅದಿರ್ಗಾರ ಮನ್ಯಾಗ ಅಂದೆ. ಏನಿಲ್ರಿ, ನಾವು ಗಂಡ ಹೆಂಡತಿ ಇಬ್ರು ಅದೀವಿ, ನಮ್ಮ ಅಪ್ಪ ನಮ್ಮ ಅವ್ವ ಇಬ್ರು ಮುದುಕ ಮುದುಕಿ, ನಾವು ಈ ಹುಡುಗ ಒಂದ್ 5 ಮಂದಿ ಅದೀವಿ. ಆ ಹುಡುಗ ಎಲ್ಲಿ ಹೋಗ್ತೈತೆ ಎಲ್ಲಿ ಹೊರ ಹೋಗುದಿಲ್ರಿ, ಮನ್ಯಾಗ ಇರ್ತೈತಿ. ಕಟ್ ಉದ್ದಟ್ ಆಗ್ಯಾನ, ಇವಾಗಿಟ್ ನೀವರ ಹೇಳ್ರಿ ಎತ್ತಂದ್ರು. ನಾನ್ ಹೇಳ್ತೀನಿ ಮತ್ ಬೇರೆ ಈ ಹುಡುಗಿದನ್ ಯಾರಿಂದ ಕಲ್ತಾನ? ಶಾಲೆಗೆ ಮಾಸ್ತರ್ಗಳು ಅಂತೂ ಕಲ್ಸಿಲ್ಲಲ್ಲ ಇದನ್ನ. ಮಾಸ್ತರ್ ಹೆಂಗ್ ಕಲಿಸ್ತಾರಿ? ಒಂದ್ ಜನ ಏನ್ ಮಾಡಿದ್ರೆ ಕಟ್ ಶಿಟ್ಟು ಬರ್ತೈತ್ರಿ. ಶಿಟ್ಟು ಬಂದ್ ಎಲ್ಲ ಆ ಕಡೆ ಈ ಕಡೆ ಸಾಮಾನ್ ಎತ್ತಿ ಹೋಗಿದು ಹೊಡಿದು ಮುರಿದು ಮಾಡ್ತಾನ. ಇರ್ಲಿಕ್ ನಮ್ಮ ಮೇಮ್ಯಾಗ ಬರ್ತಾನ ಹೊಡಿಲಾಕ. ಸಣ್ಣ ಹುಡುಗ ಒಂದ ಮಗ ಅಂತ ನಾವ್ ಪ್ರೀತಿಯಿಂದ ಬೆಳೆಸಿವಿ. ನಾನ್ ಈ ಗುಣ ಈ ಹುಡುಗನೊಳಗ್ ಬಂದೈತಲ್ಲ, ಎಲ್ಲಿಂದ ಬಂದೈತಿ? ನೀವ ಮನ್ಯಾಗ 4 ಮಂದಿ ಎದಿರ್ಲಾ, ಇದ್ರೊಳಗೆ ಯಾರ್ದಾರ ಒಬ್ಬರದ್ದು ಇರ್ಬೇಕು ನೋಡು ಅಂತ ನಾ ಅಂದೆ. ಅನ್ನೋದ್ರಾಗ ಆಕಿ ಏನಲ್ಲ ಹುಡುಗನ್ ತಾಯಿ, ಹೌದ್ ಬಿಡ್ರಿ ನಮ್ ಗಂಡ ಹಿಂಗಾದ, ಅದನ್ನ ಕಲ್ತಾನ. ನೀವ್ ಒಂದದ್ ಖರೇನ ಬಿಡ್ರಪ್ಪ. ನಾ ಅಂದೆ ಇವನು ಸುಧಾರ್ಸಕ್ ಹೋಗ್ಬೇಡ್ರ, ಅವನು ಸುಧಾರಿಸ್ರಿ, ಇವ ತಾನ ಸುಧಾರಿಸ್ತಾನ. ಯಾವುದನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು ಅಂತೀವಲ್ಲ, ಅದನ್ನ ನಾವು ನಮ್ಮ ಆಚರಣೆ ಒಳಗೆ ತರಬೇಕು. ನಮ್ಮ ಆಚರಣೆ ಒಳಗೆ ಇಲ್ಲಿ ಬರ್ತಾರ, ನಮ್ಮ ಹತ್ರ ತಗೊಂಡ್ ನಮಸ್ಕಾರ ಮಾಡ ಮಗನ, ಸಂಬಳ ಬಂದಾರ ಅಂತ ನಾವು ಹಿಂಗ ಮಾಡ್ತಾರ ನೋಡ್ರಿ ಇವ ಅಂತಾರ. ನಾವ್ ಹೇಳಿ ದಾಸತ್ತೀವ್ರಿ ಅಪ್ಪ, ನೀವರ ಒಂದ್ ಜನ ಹೇಳ್ರಿ ಇವ್ರಿಗೆ ಅಂದ್ಕೂಡ್ಲೆ ನಾವ್ ಕೇಳ್ತೀವಿ. ನಿಮ್ಮ ಅಪ್ಪ ನಿಮ್ಮ ಅವ್ಗ ನೀ ಅಂದ್ರ ನಮಸ್ಕಾರ ಮಾಡಿ ಮನ್ಯಾಗ ಲಗ್ನದಾಗ ಮಾಡಿದ್ರಿ, ಆದ್ರೆ ನಾ ಮಾಡಿ ಇಲ್ಲಿ ತನ ಏನ್ ಬೆಟ್ಟ ಆಗಿಲ್ರಿ. ಅಲ್ಲ ಲಗ್ನದಾಗ ಮಾಡಿದ್ನಂತ ಒಮ್ಮೆ ಅವ್ರ ಅಪ್ಪಗ ಅವರು, ಅದ್ರ ನಂತರ ಏನ್ ಮಾಡಿಲ್ ಬಿಡ್ರಿ. ಮತ್ ನೀವು ಹೇಳಿದ್ರಿ ಇವ್ಯಾಂಗ ಕೇಳಮ್ಮ ಅಂತನ್ನ. ನೀ ನಿಮ್ಮ ಅಪ್ಪ ನಿಮ್ಮ ಹೋಗಿ ಎದ್ದು ಕೂಡ್ಲೆ ನಮಸ್ಕಾರ ಮಾಡ್ತಿದ್ದೆ ಅಂದ್ರೆ ಈ ಹುಡುಗ ಹೇಳೋ ಅವಶ್ಯಕತೆನ ಬರ್ತಿದ್ದಲ್ಲ. ಅವ ದಿನ ನಮ್ಮನ್ನ ನೋಡಿ ಮಾಡ್ತಿದ್ದ. ನಮ್ಮ ಮಕ್ಕಳಿಗೆ ನಾವ್ ಏನ್ ಕಲಿಸ್ಬೇಕಂತೀವಲ್ಲ, ಯಾವ ಅದನ್ನ ನಾವು ಮಾಡಿ ತೋರಿಸ್ಬೇಕು. ಅದನ್ನ ತಾವ ಮಾಡ್ಕೊಂತ ಹೋಗ್ತಾರ, ಅವ ಮಾಡ್ಕೊಂತ. ಮಕ್ಕಳಿಗೆ ಸುಮಾರು ಇರಂಗಿಲ್ಲ, ಬಹಳ ಚಂದ ಇರ್ತಾವ ಮಕ್ಕಳು. ಸಣ್ಣ ಹುಡುಗಿತ್ ನಾ ಎಲ್ಲೋ ಅದಲ್ಲಿ ಹೇಳ್ತಿರ್ತೇನೆ. ಜಾತ್ರೆಗೆ ಹೋಗ್ತೀನಿ ಅವ್ವ ಅಂದ್ರ ಅವ್ವ ಚಪಾತಿ ಮಾಡಿ ರೊಟ್ಟಿ ಕಟ್ಟಿ ಬಾನ ಕಟ್ಟಿ ಜಾತ್ರೆಗೆ ಕಳಿಸಿದ್ಲು. ಓಣ್ಯಾನ ಹುಡುಗರು ಬಡಿವಿತ್ಲು, ಆದ್ರೂ ಯಾರ ಮನ್ಯಾಗ ರೊಕ್ಕ ತಂದು ಕಳಿಸಿದ್ಲು. ಬಾಲ 2 ದಿವಸ ಬಿಟ್ಟು ಬಂದ್ ಕೂಡ್ಲೆ ಕೇಳಿದ್ಲು, ತಮ್ಮ ರೊಕ್ಕ ತಗೊಂಡು ಹೋಗಿದ್ದೆಲ್ಲ ಹೆಂಗ ಜಾತ್ರೆ ಅಂತ. ಅವ ಬಾಳ ಚಂದ ಜಾತ್ರೆ ಅಂದ. ಮತ್ ಏನೇನ್ ಖರೀದಿ ಮಾಡಿದಿ, ನಿನ್ ಗೂಡ್ ಬಂದವ್ರು ಗೆಳೆಯರು ಏನೇನು ಯಾವ ಯಾರು ಚಂಡ್ ತಗೊಂಡ್ರು, ಯಾರು ಚಶ್ಮಾ ತಗೊಂಡ್ರು, ಏನೇನೋ ತಗೊಂಡ್ರು, ಆಟಿಕೆ ಸಾಮಾನು ತಗೊಂಡ್ರು. ನೀ ಏನ್ ತಗೊಂಡಿ? ನಾನು ತಗೊಂಡಿನಿ ಅಂದ. ಏನ್ ತಗೊಂಡಿ ಅಂದ. ತರ್ತಿನ ಕಡೆ ತೋರಿಸ್ತೀನಿ, ನೀ ಕಣ್ಣು ಮುಚ್ಕೋ ಅಂದ. ಅವ್ರವ್ ಕಣ್ಣು ಮುಚ್ಕೊಂಡ್ರು. ಕಣ್ಣು ಮುಚ್ಕೊಂಡ್ ಕೂಡ್ಲೆ ಹೋಗಿ ಬಂತ ಹುಡುಗ. ಬಂದವನ ಅವ್ರವ್ರ ಕೈಯಾಗ ಸಾಮಾನ್ ಇಟ್ಟಿ ಕಣ್ಣು ತೆಗಿ ಅಂದ. ಕಣ್ಣು ತೆಗಿ ಅಂದ ಕೂಡ್ಲೆ ಕಣ್ಣು ತೆಗೆದ್ರು. ಒಲಿ ಮ್ಯಾಗಿನ ಬೋಗೋಣಿ ಇಳಿಸಾಕ್ ಸಾಣಿಸಿ ಗಟ್ಟಾಕವಲ್ಲ ಅವ್ ಪಕ್ಕಡ, ಆ ಪಕ್ಕಡ ತಂದಿತ್ತು ಹುಡುಗ. ಅವ್ರ ಬಂದು, ಅಲ್ಲ ತಮ್ಮ ತಿನ್ನಾಕ ಉಣ್ಣಾಕ ಆಡಾಕ ರೊಕ್ಕ ಖರ್ಚು ಮಾಡೋದು ಬಿಟ್ಟು ಇದಕ್ಯಾಕ್ ತಂದಿ ಅಂತ ಕೇಳಿದೆ. ಯವ್ವ ಮಾನ್ಯ ಜಾತ್ರೆಗೆ ಹೋಗೋ ದಿವ್ಸ ಗಡಿಬಿಡಿಗೆ ನನಗೆ ಊಟಕ್ಕೆ ನೀಡ್ ಅಂದೆ ನಾನು. ನೀ ಅನ್ನ ನೀಡಿದಿ, ದೌಡ್ ನೀಡ್ ಅಂದು ಕೂಡಲೇ ಅಂಬರ್ ಗಡಿಗೆ ಇಳಿಸಾಕ್ ಬಾದಿ, ನಿನ್ ಕೈ ಸುಟ್ಟು ಕಣ್ಣಾಗ ನೀರು ಬಂದದ್ದು ನಾನು ನೋಡಿದ್ದ ಅಂತ ಅಂದವ. ನೀ ಅಂಬರಗಡಿಗೆ ಇಳಿಸಾಕ್ ಕಲ್ತಿದ್ದಲ್ಲ, ಅವಾಗ ನಿನ್ ಕಣ್ಣಾಗ ನೀರ್ ಬಂತು, ನನಗ್ ತೋರಿಸ್ಲಾರ್ದ ನೀನ್ ಹೇಳಿದಿ. ನಮ್ಮವ್ವ ನನ್ನ ಸಲ ಕೈ ಸುಟ್ಕೊಂಡಲ್ಲ ಅಂತ ಅನಿಸಿ ನಿನ್ನ ಸಲ ಇದನ್ನ ತಂದೀನಿ. ಮಕ್ಕಳನ್ನ ಹಡದ್ರೆ ಇಂತಾವ್ ಹಡಿಬೇಕು. ಇವು ಮುಂಜಾನೆ ಹೊರಗಡೆ ಹೋದ್ರೆ ತಬ್ಗಿನ ಮಾರ್ಕೊಂಡು ಬರ್ತಾವು ಅಂತ ಏನ್ ಅಲ್ಲೇ ಹಾಕೊಂಡ ಬರ್ತಾರೆ, ಹೊಡೆದ ಬರ್ತಾರೆ ನೋಡ್ರಿ. ಜೀಜಾಬಾಯಿ ಅಂತ ಹೆಣ್ಮಗಳು ಶಿವಾಜಿ ನಿರ್ಮಾಣ ಮಾಡಿ, ಕೌಶಲ್ಯ ಪಾಂಡವರನ್ನ ನಿರ್ಮಾಣ ಮಾಡಿ,
ಒಬ್ಬ ದಾಸಿ ಪನ್ನಾದಾಸಿ ಅನ್ನೋಳು ರಾಣಾ ಪ್ರತಾಪನ್ ನಿರ್ಮಾಣ ಮಾಡಿದ್ಲು, ಸಂಸ್ಕಾರ ಕೊಟ್ಟಿದ್ಲು. ಅವ್ರವ್ವ ಸತ್ತು ಹೋಗಿದ್ಲು ಸಣ್ಣಕ್ಕಿದ್ದ, ಆದ್ರ ಸಂಸ್ಕಾರ ಒಬ್ಬಕ್ಕೆ ದಾಸಿ ಆಗಿದ್ದ ಹೆಣ್ಮಗಳು, ತಾಯಿ ಸ್ಥಾನ ತುಂಬಿದಂತ ಹೆಣ್ಮಗಳು ಹುಡುಗನ್ ಸಂಸ್ಕಾರ ಕೊಟ್ಟಿದ್ಲು. ನಾವು ನೀವು ಈಗ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಸಂಸ್ಕಾರ ಕೊಡ್ಬೇಕು. ನಮ್ಮ ಮನೆ ಸುಖವಾಗಿ ಯಾಕೆ ಕೊಡ್ಬೇಕು ಸಂಸ್ಕಾರ? ನಮ್ಮ ಮನೆ ಸುಖದಿಂದ ಇರ್ಬೇಕಾಗಿದ್ರು ಕೊಡ್ಬೇಕು. ಎರಡನೇದ್ದು, ಸಮಾಜದೊಳಗ ಮಾನ ಸಮ್ಮಾನ ನಮ್ಮದು ಚೆನ್ನಾಗಿರ್ಬೇಕು, ಬೆಳಿಬೇಕು ಅಂತಿದ್ರೆ ಸಂಸ್ಕಾರ ಕೊಡ್ಬೇಕು. ಇರ್ಲಿಕ್ಕಂದ್ರೆ ಏನ್ ಕೊಡಕ್ ಹೋಗ್ಬೇಡ. ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಸಂಸ್ಕಾರ ಕೊಡ್ಬೇಕು. ನಾಲ್ಕನೇದ್ದು, ಪರಿವಾರ ನಂದು ಗೋಕುಲ ಆಗಬೇಕು ಅಂತ ಅನಿಸಿತ್ತು ಅಂದ್ರ, ಬಸವಣ್ಣನ ಮಹಾಮನಿ ಆಗ್ಬೇಕಾಗಿತ್ತು ಅಂತಂದ್ರ ಸಂಸ್ಕಾರ ಅಲ್ಲ. ಇಷ್ಟೇ ಅಲ್ಲ, ನಮ್ಮ ಸಂಪತ್ತಿಗಿಂತಲೂ ನಮ್ಮ ಜೀವನ ಬಹಳ ಮಹತ್ವದ್ದು ಅಂತ ಯಾರಿಗೆ ತಿಳ್ಕೋಬೇಕು ಅನ್ಸೈತಲ್ಲ, ಜೀವನದೊಳಗೆ ಬರುವಂತ ಐಶ್ವರ್ಯಗಳಿಗಿಂತಲೂ ನಮ್ಮ ಜೀವನ ಬಹಳ ಮುಖ್ಯ ಅಂತ ಯಾರಿಗೆ ಅನಿಸೈತಲ್ಲ ಅಂಥವ್ರು ತಮ್ಮ ಮಕ್ಕಳಿಗೆ ತಾವು ಸಂಸ್ಕಾರ ಅಟ್ಪಟ್ಟು ಏನ್ ಬೇಕಾದ. ಈ ಶ್ರಾವಣ ತಿಂಗಳದಾಗ ಆ ಕಡೆ ಈ ಕಡೆ ಪ್ರವಚನ ಕೀರ್ತನೆಗಳನ್ನ ನಡೆಸೋ ಮುಖ್ಯ ಉದ್ದೇಶ ಇನ್ನೂ ನಮ್ಮ ಹಳ್ಳ್ಯಾಗ ಜೀವಂತದ ಸಂಸ್ಕಾರ. ಶಹರದಾಗ ಮಾನ್ಯ ನಮ್ಮಲ್ಲಿ ಕೊಲ್ಲಾಪುರದಾಗ್ರಿ ಹುಡುಗ 9ನೇ ಐತಿ, ಅಪ್ಪ ಅವ್ವ MD MS ಡಾಕ್ಟರ್ ಇದ್ರು. ಮುದುಕಿ ಮನ್ಯಾಗಿತ್ತು. ಅಪ್ಪ ಅವ್ವ ಇಬ್ರು ಎಲ್ಲೇ ಊರಿಗೆ ಹೋಗಿದ್ರು, 2 ದಿವಸ ಬಿಟ್ಟು ಬರ್ತೀವಿ ಅಂದ್ರು. ಹುಡುಗ ರಾತ್ರಿ 1 ಸುಮಾರಿಗೆ ಕಂಪ್ಯೂಟರ್ದಾಗ ಏನೋ ನೋಡಾಕತ್ತಿತ್ತು. ಮುದುಕಿ ಎದ್ದಕ್ಕಿನ ನೋಡಿದ್ಲು, ಇನ್ನೇನ್ ನೋಡಾಕತ್ತೀವೋ ಅಷ್ಟಿಲ್ಲ, ಅಭ್ಯಾಸ ಮಾಡೋದ್ ಬಿಟ್ಟು ಇಂಥದ್ ಮಾಡ್ತೀನಿ, ನಾಳೆ ಬರ್ಲಿ ನಿಮ್ಮ ಅಪ್ಪ ಬಂದಂದ್ರೆ ಹೇಳ್ತೀನಿ ಅಂತ ಅಂದು ಹೋಗ್ ಗಪ್ ಮಲ್ಕೋ ಅಂತಂದು ಮಲ್ಕೊಂಡು ಹೋಗಿ ಮರುದಿವ್ಸ ಮಧ್ಯಾಹ್ನ ಮುದುಕಿ ಮಧ್ಯಾಹ್ನದಾಗ ಮಲ್ಕೊಂಡಿತ್ತು 3 ಗಂಟೆ ಸುಮಾರು. ಸಾಲಿ ಹೋದ್ ಹುಡುಗ ಸಾಲಿ ನಡುವ ಬಿಟ್ಟು ಬಂತು, ಮಕ್ಕೊಂಡ ಅಜ್ಜಿ ತಲೆ ಮ್ಯಾಗ ಇಂತ ಕಲ್ಲು ಹಾಕಿ ಬಂದ್ಬಿಟ್ಟು. ಆಮೇಲೆ ಕೊಲ್ಲಾಪುರದಾಗ ಆದ ಘಟನೆ. ಯಾಕೆ ಹಿಂಗಾತು? ಆ ಡಾಕ್ಟ್ರಿಗೆ ಮಾತಾಡ್ಸಕ್ ಹೋಗಿದ್ನೆ, ಗಂಡ ಹೆಂಡ್ತಿನ ಹಿಂಗೇನ್ ಮಾಡ್ತು ಹುಡುಗ. ಇತ್ತೀಚೆಗೆ ಈ ಮೊಬೈಲ್ದಿಂದ ಸಣ್ಣ ಪೀಳಿಗೆಲ್ಲ ಬಿಡಾಯಿಸ್ಬಿಟ್ಟೈತಿ. ಮೊಬೈಲ್ ಕೊಡಕ್ ನಾ ಬಂದಿದ್ನು, ನೀ ಕೊಟ್ಟಿಯೋ ಡಾಕ್ಟರ್ ಕೇಳಿದ್ರು. ಅಪ್ಪಾರ ನಮ್ದ ತಪ್ಪೈತಿ ಬಿಡ್ರಿ. ಪಿಡಿಯಾಟಿಕ್ ಡಾಕ್ಟ್ರು, ಬಾಲ್ ರೋಗ ತಜ್ಞರು ಹೆಚ್ಚಾಗಂತಾರ, ಮನೋವಿಕಾರ ತಜ್ಞರು. ಬೆಳಿಗ್ಗೆ 9ರಿಂದ ರಾತ್ರಿ 9 ತನ ಬಾಲ ಮನೋವಿಕಾರದ ತಜ್ಞರು ಕೆಲಸ ಮಾಡಿದ್ರು, ತೀರೋಲು ಪೇಷಂಟ್ ಬರೇ ಮೊಬೈಲ್ದಾಗಿಂದ ಹಾಳಾಗತ್ತ. ನಿನ್ನೆ ನಾವೊಂದು ಊರಿಗೆ ಹೋಗಿದ್ದೆ, ಬರಕತ್ತಿದ್ದ, ಅಂತ್ಯಯಾತ್ರೆ ಬಂತು. ಯಾರ್ದೋ ಒಂದು ಅಂತ್ಯಯಾತ್ರೆ ಬಂತು. ನಾವು ಗಾಡಿ ಮಗ್ಗಲ್ ನಿಂತ ಶಲ್ಯ ನಿಂತೀವಿ, ಹೋಗ್ಲಪ್ಪ ಅಂತಂದ್ವಿ. ನಮ್ಮ ಮಗ್ಗಲ ಬಂತದು ವಿಮಾನ ಬಂದು ಕೂಡ್ಲೆ ಅವ್ರ ಹೆಗಲು ಕೊಟ್ಟಿರ್ತಾರಲ್ಲ, ಒಬ್ಬನ ಕಿಶೆದ ಮೊಬೈಲ್ ರಿಂಗ್ ಬಂತು. ಆ ರಿಂಗ್ ನಿಮಗೆ ಹೇಳ್ತೇನ್ರಿ, ನಾನು ಸನ್ಯಾಸ ನನ್ನ ಬಾಯಿಂದ ಅದನ್ನ ನೋಡಿಬಾರ್ದು. ಎಂಥ ಸಮಾರಂಭ ಅದು, ದುಃಖದ ಸಮಾರಂಭ. ಅದ್ರಾಗ ದಾನ್ 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 ಅದೇನ್ ಹಾಡು ಶುರು ಆತ್ರಿ. ಅವ ತಡಕ್ಕನ ಹೊಡೆದವನ, ತಗೋರ್ ಯಾರು ಅಂದವನು ಹೋಗೇ ಬಿಟ್ಟು ಹೊರಗೆ. ಸಮಾರಂಭ ಏನ್ ಬೆಳೆಸ್ತೀವಿ, ಹೆಂಗ್ ಬೆಳೆಸ್ತೀವಿ, ನಮ್ಮನ್ನ ತಿಳುವಳಿಕಿಲ್ಲ. ನಾವು ಬಹಳ ಸಂವೇದನಶೀಲರಾಗ್ಬೇಕಾದಂತ ಅವಶ್ಯಕ. ಧರ್ಮ ನಮ್ಮನ್ನು ಕಾಪಾಡ್ತೈತಿ, ಆದ್ರೆ ಧರ್ಮಾಚರಣೆಗಳನ್ನ ನಾವು ಮಾಡಿದ್ರೆ ಮಾತ್ರ ಧರ್ಮ ನಮ್ಮನ್ನು ಕಾಪಾಡ್ತೈತಿ. ಅದಕ್ಕೆ ನಿಮ್ಮನ್ನ ನೋಡಿದ್ರೆ ನನಗೆ ಬಹಳ ಸಂತೋಷ. ಯಾಕಂದ್ರೆ ಇನ್ನ ಹಳ್ಳ್ಯಾಗ ಧರ್ಮ ಜೀವಂತ ಐತಿ. ಇಲ್ಲೆಲ್ಲ ಯುವಕರದಿರಿ, ಹುಡುಗರದಿರಿ, ವಯಸ್ಸಿನ ಮಂದಿ ಐತಿ, ಅವ್ವಗಳು ಎಲ್ಲರೂ ಅದಿರಿ. ನೀವು ಬಹುತೇಕ ಈಗ ಮನಿ ಸಹಜವಾಗಿ ಖಾಲಿ ಮಾಡ್ಕೊಂಡು ಸ್ವಚ್ಛ ಭಾರತ ಅಭಿಯಾನ ಮಾಡಕ್ ಏನ್ ಮಾಡಿದ್ದೀರಿ, ಎಲ್ಲ ಇಲ್ಲೇ ಇದೀರ.
ಬಾಗ್ಲ ತೆಗೆದು ಬೇಕಾ ತಗೊಂಡು ಹೋಗ್ಬೇಕಂತ. ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ ಮನಿ ಜಳ ಜಳ ಮಾಡ್ಕೊಂಡು ಹೋಗ್ಬೋದು. ಆದ್ರ ತಾವ್ ಯಾರು ಮನಿ ಚಿಂತೆ ಮಾಡಿಲ್ಲ, ಧರ್ಮದ ಚಿಂತೆ ಮಾಡಕ್ಕೆ ಸಾರ್ಥಕ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಸುರ್ಪಾಲಿ ಒಳಗಿನ ಸಂಸ್ಕಾರ ಹಾಳಾಗಬಾರ್ದು. ಪ್ರತಿಯೊಬ್ಬರ ಮನೆಯಾಗ ಭಜನೆ ಆಗ್ತಿದೆ, ಸುರ್ಪಾಲಿ ಮತ್ತೊಂದು ಊರವ್ರು ನೋಡಾಕ ಒಂದು ಆದರ್ಶ ಅನ್ನಿಸ್ಬೇಕು. ಆ ರೀತಿಯ ಬಾಳನ್ನ ಪ್ರತಿಯೊಬ್ಬರ ಮನೆಯೊಳಗೂ ಬಾಳುವಂತ ಆಗ್ಬೇಕು. ಇರ್ಲಿಲ್ಲ ಅಂದ್ರೆ ನಾವು ಯಾವಾಗ ಎಡಿ ಬೀಳುತ್ತೀವಿ, ಯಾವಾಗ ಕಟ್ತೀವಿ ಹೇಳಕ ಬರುದಿಲ್ಲ. ಈ ಪ್ರಲೋಭನೆಗಳು ನಮ್ಮಂತವ್ರನ್ನ ಸನ್ಯಾಸಿಗಳನ್ನ ಸಹಿತ ದಾರಿ ಬಿಡಿಸ್ತಾವ ಅಂದ್ರೆ ನಿಮ್ಮನ್ನ ಬಿಡಿಸಾಕಿ ಏನು ಬೇಡ ಆಗ್ತೈತ. ಆದ್ರೆ ಕಟ್ಟವರು ಉಳಿಸೋರು ನೀವ, ಸಾವಿರ ವರ್ಷಗಳಿಂದ ಸಾಕಷ್ಟು ಆಕ್ರಮಣಗಳಾದ್ರೂ ಸಹಿತ ನಮ್ಮ ಹಿರಿಯರು ಮನೆಗಳನ್ನು ಕೆಡಗೊಟ್ಟಿಲ್ಲ, ಕಾಪಾಡ್ಕೊಂಡು ಬಂದಾಗ ನಾವು ಅವುಗಳನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮ್ಯಾಗೆ. ಎದರಿಂದ ಕಾಪಾಡೋದು? ನಮ್ಮ ಧರ್ಮಾಚರಣೆಗಳನ್ನ ಸರಿಯಾಗಿ ಮಾಡ್ಕೊಂಡು ವಿಕೃತವಾಗದಂತೆ ಮಾಡ್ಕೊಂಡು ಹೋಗಿ ಇದನ್ನ ಕಾಪಾಡಬೇಕು. ಅದನ್ನೆಲ್ಲ ಕಾಪಾಡುವಂತ ಶಕ್ತಿ ಸಾಮರ್ಥ್ಯಗಳನ್ನ, ಸದ್ಬುದ್ಧಿಯನ್ನ ಬಸವಣ್ಣಪ್ಪ ತಮ್ಮೆಲ್ಲರಿಗೂ ಕೊಟ್ಟು ಕಾಪಾಡ್ಲಿ ಅಂತ ಹಾರೈಸ್ತಾ, ಬಹಳ ವರ್ಷಗಳ ನಂತರ ನಿಮ್ಮ ಊರಿಗೆ ಬಂದ ನಮ್ಮ ಗುರುಗಳು ಸನ್ಯಾಸ ವಿಧಿ ಮಾಡಕ್ ಬಂದಿದ್ವಿ. ಅವಾಗ ಇಲ್ರಿ, ಅವಾಗ ಬಂದಿದ್ ನಾನು. ಅವಾಗೂ ಹಿಂಗೆ ಇದ್ರಿ ನೀವು, ಈಗೂ ಹಂಗ ಇದ್ದೀರಿ. ನಿಮ್ಮೂರು ಅವಾಗೂ ಹಿಂಗ ಇತ್ತು, ಈಗೂ ಹಂಗ ಇತ್ತು. ಊರೊಳಗ ಯಾವಕ್ಕೂ ಎದಕ್ಕೂ ಕಡಿಮೆ ಇಲ್ಲ. ನಿಮ್ಮೂರಾಗ ತ್ಯಾಗಿಗಳನ್ನು ಮಾಡಿದ್ದೀರಿ, ವೈರಾಗಿಗಳು ಅದಕ್ಕೂ ಕಡಿಮೆ ಇಲ್ಲ. ನಿಮ್ಮೂರೊಳಗ ಅಧ್ಯಾತ್ಮಕ್ಕೂ ಕಡಿಮೆ ಇಲ್ಲ. ನಿಮ್ಮೂರಾಗ ಐಶ್ವರ್ಯಕ್ಕೆ ಕಡಿಮೆ ಇಲ್ಲ, ಶಿಕ್ಷಣಕ್ಕೆ ಕಡಿಮೆ ಇಲ್ಲ, ಉದ್ಯೋಗ ವ್ಯಾಪಾರಗಳನ್ನ ಮಾಡೋರು ಕಡಿಮೆ ಇಲ್ಲ. ಊರಾಗ ಎಲ್ಲದಕ್ಕೂ ಅದೇ. ದೇವರು ಇನ್ನಷ್ಟು ಪಟ್ಟು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಧರ್ಮ ಬುದ್ಧಿಯನ್ನು ಕೊಟ್ಟು ತಮ್ಮೆಲ್ಲರನ್ನ ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ನನ್ನ ಹರ್ಷ ಸಂತೋಷಗಳನ್ನು ವ್ಯಕ್ತಪಡಿಸ್ತಾರೆ. ನಿಮ್ದೆಲ್ಲ ಈ ಭಕ್ತಿ ಭಾವನೆಗಳನ್ನ ನೋಡಿದರೆ, ಎಲ್ರಿಗೂ ನೋಡಿದರೆ ಬಹಳ ಸಂತೋಷ. ಇದೇ ರೀತಿಯಾಗಿ ತಾವು ಮತ್ತೊಬ್ಬರಿಗೆ ಆದರ್ಶವನ್ನು ನೀಡುತ್ತದೆ ಅಂತ